ಹಾಯ್ ಸ್ನೇಹಿತರೆ, ನಮಸ್ಕಾರ. ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯದೇವನ ಕೃಪೆ ನಿಮ್ಮ ಮೇಲಿದೆಯೇ? ಮಿಥುನ ರಾಶಿ ಸೇರಿದಂತೆ ಈ 5 ರಾಶಿಯವರ ಜೀವನದಲ್ಲಿ ಸುವರ್ಣ ಕಾಲ ಆರಂಭವಾಗಲಿದೆ. ನಿಮ್ಮ ರಾಶಿ ಇದರಲ್ಲಿ ಇದೆಯೇ ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ಸೇರಿ ಈ 5 ರಾಶಿಯವರ ಅದೃಷ್ಟದ ಬಾಗಲು ತೆರೆಯಲಿದ್ದಾನೆ ಸೂರ್ಯದೇವ. ಮೊದಲನೆಯದಾಗಿ ಮಕರ ರಾಶಿಯವರಿಗೆ ಈ ಅವಧಿಯಲ್ಲಿ ಯಶಸ್ವಿಯಾಗಲು ಯಾರ ಸಹಾಯದ ಅಗತ್ಯವಿಲ್ಲ. ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ನಿಮಗೆ ಸಿಗಲಿದೆ. ವ್ಯವಹಾರದಲ್ಲಿ ನೀವು ಬಯಸಿದಂತೆ ಲಾಭವನ್ನು ಸಹ ಪಡೆಯುತ್ತೀರಿ. ಜೀವನದಲ್ಲಿನ ಎಲ್ಲ ಪ್ರಯೋಜನಗಳನ್ನು ನೀವು ನಿಖರವಾಗಿ ಅರ್ಥ ಮಾಡಿಕೊಳ್ಳುವಿರಿ. ನೀವು ಈ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸುವುದು ತುಂಬ ಮುಖ್ಯ. ಸೂರ್ಯನಿಂದ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ಎಲ್ಲರೂ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ನಾಯಕತ್ವವು ನಿಮ್ಮಲ್ಲಿ ಬದಲಾವಣೆಯನ್ನು ಸೃಷ್ಟಿಸುತ್ತದೆ. ನೀವು ಸಮಾಜದಲ್ಲಿ ಹಲವು ರೀತಿಯಲ್ಲಿ ಬದಲಾವಣೆಗಳನ್ನು ತರಬಹುದು. ಇನ್ನು ಧನುರಾಶಿ, ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳಿರಲಿವೆ. ಹಣಕಾಸಿನ ಹೂಡಿಕೆಗಳನ್ನು ಮಾಡಲು ಇದು ಉತ್ತಮ ಸಮಯ. ಇದರ ಮೂಲಕ ನೀವು ಅನೇಕ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತೀರಿ. ನೀವು ಪೂರ್ವಜರ ಆಸ್ತಿಗಳನ್ನು ಪಡೆಯುವ ಸಮಯ ಇದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭವಾಗುತ್ತದೆ. ಕೆಲಸದಲ್ಲಿನ ಬದಲಾವಣೆಗಳು ಹಲವು ಪ್ರಯೋಜನಗಳನ್ನು ನೀಡುತ್ತವೆ. ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಅವಕಾಶವಿದೆ. ರಾಜನಂತೆ ಬದುಕಲು ಇದು ಸೂಕ್ತ ಸಮಯ. ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಬಹುದು. ಈ ಅವಧಿಯಲ್ಲಿ ನೀವು ಸಂತೋಷದಿಂದ ಪ್ರಗತಿ ಹೊಂದುವ ಸಾಧ್ಯತೆ ಉಂಟು. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಸಾಧನೆಗಳು ಸಂಭವಿಸುವ ಸಾಧ್ಯತೆಗಳು ಇವೆ. ಇನ್ನು ಕನ್ಯಾ ರಾಶಿಯವರಿಗೆ ಸೂರ್ಯನಿಂದ ಉತ್ತಮ ಫಲಿತಾಂಶಗಳು ಸಿಗಲಿವೆ. ಸೂರ್ಯನ ಈ ಬದಲಾವಣೆ ಆಕಸ್ಮಿಕ ಆರ್ಥಿಕ ಲಾಭವನ್ನು ತಂದುಕೊಡುವುದು. ಅದೃಷ್ಟ ಈ ಅವಧಿಯಲ್ಲಿ ನಿಮ್ಮನ್ನು ಹಿಂಬಾಲಿಸುವುದು. ಉದ್ಯಮಿಗಳು ಮತ್ತು ಕೈಗಾರಿಕೋದ್ಯಮಿಗಳು ಲಾಭ ಗಳಿಸಲು ಇದು ತುಂಬ ಅನುಕೂಲಕರ ಅವಧಿಯಾಗಿದೆ. ಇತರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಲು ಅವಕಾಶಗಳಿವೆ. ಸಾಮಾನ್ಯವಾಗಿ ಉದ್ಯೋಗದಲ್ಲಿರುವವರು ಮತ್ತು ಕೈಗಾರಿಕೋದ್ಯಮದಲ್ಲಿ ಆರ್ಥಿಕವಾಗಿ ಉತ್ತಮ ಸಮಯವನ್ನು ಹೊಂದಿರುತ್ತಾರೆ. ಹೊಸ ಹಣಕಾಸಿನ ಮೂಲಗಳು ತೆರೆದುಕೊಳ್ಳುತ್ತವೆ. ಕನ್ಯಾ ರಾಶಿಯವರಿಗೆ ಇದು ಅನುಕೂಲಕರ ಅವಧಿ. ಈ ಅವಧಿಯಲ್ಲಿ ಕನ್ಯಾ ರಾಶಿಯವರು ತಮ್ಮ ಸಿಹಿ ಮಾತುಗಳಿಂದ ಇತರರನ್ನು ಮೆಚ್ಚಿಸುತ್ತಾರೆ. ಸ್ನೇಹಿತರೆ, ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯದೇವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ನೀವು ಕಾಣುತ್ತೀರಾ. ಹಾಗೆ ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಸಮಯ ಬಂದಿದೆ. ಸೂರ್ಯನ ಈ ಸಂಚಾರದಿಂದ ಆಗಸ್ಟ್ ತಿಂಗಳಿನಲ್ಲಿ ಈ 5 ರಾಶಿಯವರಿಗೆ ರಾಜಯೋಗ ಆರಂಭವಾಗಲಿದೆ. ಅಂತ ಅದೃಷ್ಟವಂತ ರಾಶಿಯವರು ನೀವು ಕೂಡ. ಈ 5 ರಾಶಿಯವರು ಸೂರ್ಯನ ಕೃಪೆ ಪಡೆಯಲು ಮಾಡಬೇಕಾದ ಸರಳ ಪರಿಹಾರ ಹೀಗಿದೆ ನೋಡಿ ಸ್ನೇಹಿತರೆ. ಸೂರ್ಯಾಷ್ಟಕ ಪಠಿಸುವುದು ಅಥವಾ ಸೂರ್ಯನಿಗೆ ಆರ್ಘ್ಯ ಅರ್ಪಿಸುವುದು ತುಂಬನೇ ಒಳ್ಳೆಯಂಥ ಕೆಲಸ. ಇನ್ನು ತಮ್ಮ ರಾಶಿಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ರಾಶಿ ಯಾವುದು ಅಥವಾ ಈ ರಾಶಿಗೆ ಸಂಬಂಧಪಟ್ಟವರು ಏನಾದರೂ ನಿಮ್ಮ ಮನೆಯಲ್ಲಿದ್ದಾರಾ ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ. ಇನ್ನು ಕಟಕ ರಾಶಿಯಲ್ಲಿ ಜನಿಸಿದವರಿಗೆ ಅನಿರೀಕ್ಷಿತ ಲಾಭಗಳು ದೊರೆಯುತ್ತವೆ. ಈ ಅವಧಿಯಲ್ಲಿ ಎಲ್ಲ ವಿಷಯಗಳಲ್ಲಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮ ದೀರ್ಘಕಾಲದಿಂದ ಮುಗಿಯದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುವ ಸಮಯ ಇದು. ಕೆಲಸದಲ್ಲಿರುವವರಿಗೆ ಸಂಬಳ ಹೆಚ್ಚಳಕ್ಕೆ ಎಲ್ಲ ಅವಕಾಶಗಳು ಸಿಗುವುದು. ದೇಶೀಯ ಅಥವಾ ವಿದೇಶ ಪ್ರಯಾಣದ ಅವಕಾಶಗಳು ಉಂಟು. ನಿಮ್ಮ ಮನೆಯಲ್ಲಿ ಹಠಾತ್ ಶುಭ ಘಟನೆಗಳು ಸಂಭವಿಸುತ್ತವೆ. ಇದರಿಂದ ಸಂತೋಷ ಹೆಚ್ಚಾಗುತ್ತದೆ. ಇನ್ನು ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಅನೇಕ ಪ್ರಯೋಜನಗಳನ್ನು ತರುತ್ತದೆ. ಸೂರ್ಯಗ್ರಹವು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡುವುದು. ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗಲಿದೆ. ಸಾಮಾಜಿಕವಾಗಿ ಗೌರವ ಮತ್ತು ಖ್ಯಾತಿಯನ್ನು ಪಡೆಯುವಿರಿ. ಸೆಲೆಬ್ರಿಟಿಗಳೊಂದಿಗೆ ಸಂವಹನ ನಡೆಸುವ ಅವಕಾಶಗಳು ಇರುತ್ತವೆ. ಇದಲ್ಲದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವಿರಿ. ಅವಿವಾಹಿತರಿಗೆ ಇದು ತುಂಬ ಅನುಕೂಲಕರ ಸಮಯ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ಈ ಅವಧಿಯಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವರು. ಸೂರ್ಯನ ಅವಕಾಶದಿಂದ ಅಂದರೆ ಅದೃಷ್ಟದಿಂದ ನಿಮ್ಮ 5 ರಾಶಿಯವರಿಗೂ ಅದೃಷ್ಟ ಒಲಿದು ಬರುವುದು. ಸೂರ್ಯಗ್ರಹ ತನ್ನದೇ ಆದ ಸ್ವಂತ ರಾಶಿಗೆ ಸ್ಥಾನ ಬದಲಾಯಿಸುವುದು ಇದು ಕೆಲ ರಾಶಿಯವರಿಗೆ ಸಾಕಷ್ಟು ಶುಭ ಫಲವನ್ನು ನೀಡುತ್ತದೆ. ಅಂದರೆ ಈ 5 ರಾಶಿಯವರಿಗೆ ಈ ಸಮಯದಲ್ಲಿ ಬಾಳು ಬಂಗಾರವಾಗಲಿದೆ. ಸೂರ್ಯನು ಭೂಮಿಗೆ ಜೀವದ ಮೂಲ. ಸೂರ್ಯನು ಮಾನವ ಜೀವನದಲ್ಲಿ ಮಾತ್ರವಲ್ಲದೆ ಜ್ಯೋತಿಷ್ಯದಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತಾನೆ. ಜ್ಯೋತಿಷ್ಯದಲ್ಲಿ ಸೂರ್ಯನು ಪ್ರಮುಖ ನವಗ್ರಹಗಳಲ್ಲಿ ಒಂದಾಗಿದೆ. ವಾಸ್ತವವಾಗಿ ಗ್ರಹಗಳ ರಾಜ ಸೂರ್ಯ.
ಇತರ ನವಗ್ರಹಗಳಂತೆ ಸೂರ್ಯನು ಕಾಲಕಾಲಕ್ಕೆ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಇದರ ಪರಿಣಾಮ ಎಲ್ಲ ರಾಶಿಗಳ ಜೀವನದ ಮೇಲೆ ಇರುತ್ತದೆ. ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯನು ತನ್ನದೇ ಆದ ರಾಶಿಯಾದ ಸಿಂಹಕ್ಕೆ ಸಾಗಲಿದೆ. ಈ ಗ್ರಹ ಬದಲಾವಣೆಯು ಎಲ್ಲ ರಾಶಿಗಳ ಜೀವನದ ಮೇಲೆ ಕೆಲವು ಪರಿಣಾಮಗಳನ್ನು ಬೀರುತ್ತದೆ. ಈ ಗ್ರಹ ಬದಲಾವಣೆಯು ನಿರ್ದಿಷ್ಟವಾಗಿ ಕೆಲವು ರಾಶಿಗಳಿಗೆ ಬಹಳ ವಿಶೇಷ ಪ್ರಯೋಜನಗಳನ್ನು ನೀಡುವುದು. ಅಂದರೆ ಈ 5 ರಾಶಿಯವರಿಗೆ ವಿಶೇಷವಾದಂತಹ ಅನುಗ್ರಹ ಇರುತ್ತದೆ. ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯನಿಂದ ಆಶೀರ್ವಾದ ಪಡೆಯುವ ಈ 5 ರಾಶಿಗಳು ತುಂಬಾ ಅದೃಷ್ಟವಂತ ರಾಶಿಗಳು ಅಂತ ಹೇಳಬಹುದು. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಸಮಯ. ನಿಮ್ಮ ಬದುಕಿನಲ್ಲಿ ಬಹಳ ಬಂಗಾರದಂತೆ ಸಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ನೀವು ಈ ರಾಶಿಯವರಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ರಾಶಿ ಜನ್ಮ ನಕ್ಷತ್ರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ಹಾಗೆ ನಿಮ್ಮ ಗ್ರಹಗತಿಗಳ ಸಂಚಾರದಿಂದ ನಿಮ್ಮ ಜೀವನ ಈಗ ಹೇಗೆ ಸಾಗುತ್ತಿದೆ ಎನ್ನುವುದನ್ನು ಕೂಡ ಹಂಚಿಕೊಳ್ಳಬಹುದು. ಸೂರ್ಯದೇವನಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯ ಹತ್ತಿರದಲ್ಲಿದೆ. ಆಗಸ್ಟ್ ಸಮಯದಲ್ಲಿ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನಕ್ಕೆ ಅಂದರೆ ನಿಮ್ಮ ಜೀವನಕ್ಕಾಗಬಹುದು, ವೈವಾಹಿಕ ಜೀವನಕ್ಕಾಗಬಹುದು, ಸುಖ ಸಂಸಾರಕ್ಕಾಗಬಹುದು, ಯಾವುದೇ ತೊಂದರೆಗಳಿಲ್ಲದಂತೆ ನಿಮ್ಮ ಜೀವನ ನಡೆಯುತ್ತಾ ಹೋಗುತ್ತದೆ. ರಾಜರಂತೆ ಬಾಳ್ವೆ ಮಾಡುವಂತಹ ಯೋಗ ಈ 5 ರಾಶಿಯವರದ್ದು. ಇಷ್ಟು ಸಮಯದಲ್ಲಿ ನೀವು ಅಂದುಕೊಂಡದ್ದು ಆಗಿದ್ದೊಂದು, ಆದರೆ ಇನ್ನು ಮುಂದೆ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಜಯ ಅಂತೂ ನಿಮ್ಮದೇ ಖಂಡಿತವಾಗಿ ಸ್ನೇಹಿತರೆ. ನಾನು ಮೊದಲೇ ತಿಳಿಸಿದಂತೆ ಸೂರ್ಯನ ಅನುಗ್ರಹ ಪಡೆಯಲು ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸುವುದು ಹಾಗೂ ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠಿಸುವುದು ಸೂರ್ಯದೇವನ ಮೇಲೆ ಗಮನ ಸೆಳೆಯಲು ಅನುಕೂಲ ಆಗುತ್ತದೆ. ಹಾಗೆ ಕೆಲವು ಸೂರ್ಯದೇವನ ಮಂತ್ರಗಳನ್ನು ಕೂಡ ಪಠಿಸಬಹುದು. ಇದರಿಂದ ಸೂರ್ಯದೇವನ ಕೃಪೆಗೆ ಪಾತ್ರರಾಗುತ್ತೀರಾ. ಹಾಗೂ ಯಾವುದೇ ಗ್ರಹಗತಿಗಳ ಮೇಲೆ ಕೆಟ್ಟ ದೃಷ್ಟಿ ಬೀಳದಂತೆ ಸೂರ್ಯದೇವ ನಿಮ್ಮನ್ನು ಅನುಗ್ರಹಿಸುತ್ತಾನೆ. ನಿಮ್ಮ ರಾಶಿಗಳು ಯಾವುದು, ನಿಮ್ಮ ಮನೆಯಲ್ಲಿ ಇರುವಂತಹ ಜನಗಳ ರಾಶಿ ಯಾವುದು ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಸೂರ್ಯದೇವ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.